ಈಗ ನಮ್ಮದು ಬೆಂಗಳೂರಿನಲ್ಲಿ ಯಾಕೆ ಒಳ್ಳೆ ಇದೆ ಆದರೆ ಏನೇ ಗಲಭೆಗಳನ್ನು ಆಗಬಾರ್ದು. ಆದಷ್ಟು ಸರ್ಕಾರದವರು 2 ಗಂಟೆವರೆಗೆ ಕೊಟ್ಟಿದ್ದು ತಪ್ಪು. 12-12ವರೆಗೆ ಮುಗಿಸ್ಬೇಕಂತ ನನ್ನ ಅನಿಸಿಕೆ. ಗೃಹ ಮಂತ್ರಿ ಕುಡಿದವರು ಮನೆ ಬಿಟ್ಟು ಬರ್ತಾವೆ, ಅದು ಭಾಳ ತಪ್ಪದು. ಸರ್ಕಾರದ ಹೇಳಿಕೆ ಕೊಡಬಾರ್ದು. ಆದಷ್ಟು 12 ಗಂಟೆ ತಮ್ಮ ವೈಯಕ್ತಿಕ ಕುಡಿತಿರ್ತಾರೆ, ಮನೆಗೆ ಹೋಗ್ತಿರ್ತಾರೆ, ಕಳಿಸ್ತಿರ್ಬೇಕು ಅಂತೇಳಿ 2 ಮಾತನ್ನು ಹೇಳ್ತೀನಿ ನಾನು. ಅವೆಲ್ಲ ಮಾಡಬಾರ್ದು. ಅವೆಲ್ಲ 18-25 ವರ್ಷದಲ್ಲಿ ಅವೆಲ್ಲ ಮಾಡಬಾರ್ದು. ಏನಿದ್ರೆ 30-35 ಮೇಲೆ ಮೇಲ್ಪಟ್ಟು ಮಾಡ್ತಕ್ಕಂಥದ್ದು ತಮ್ಮ ಯುವತಿಯರು ಕೂಡ ಆರೋಗ್ಯ ಹಾನಿಕಾರ. ಅದರಿಂದ ಭಾಳ ಏನಪ್ಪ ಅಂತ ತೊಂದರೆ ಆಗ್ತದೆ. ಇದರಿಂದ ಸ್ವಲ್ಪ ಎಫೆಕ್ಟ್ ಆಗ್ತದೆ ಜನರಿಗೆ. ಸಣ್ಣ ಸಣ್ಣ ಹುಡುಗರಿಗೆ ಕುಡ್ಲಿಕ್ಕೈತಾರೆ, 18-20 ವಯಸ್ಸು ಹುಡುಗರು. ಇವೆಲ್ಲ ಪರ್ಮಿಷನ್ ಕೊಡಬಾರ್ದು ಸರ್ಕಾರ ಇವರಿಗೆಲ್ಲ. ಗೌರ್ಮೆಂಟ್ ಇದು ಕಟ್ಟುನಿಟ್ಟು ಜಾರಿ ತಂದರೆ ಒಳ್ಳೆಯದು. ಇದಕ್ಕೆ ಏನಪ್ಪ ಅಂತಂದರೆ ಸರ್ಕಾರದವರು ಕುಂತು ಈ ರೀತಿ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ತಪ್ಪು ಆದರೆ ಸೆಕ್ರೆಟರಿ ಫುಲ್ಲು ಕೊಟ್ಟಿದ್ದಾರೆ, ಅದಕ್ಕೆ ಅಭಿನಂದನೆ ಇಲ್ಲ ಅಂತಲ್ಲ. ಇದು 11-11ವರೆಗೆ ಮುಗಿಸ್ಬೇಕು. 2 ಗಂಟೆವರೆಗೆ ಮೆಟ್ರೋ ರೈಲಾಗಲಿ ಯಾವುದೇ ರೀತಿಯಾಗಲಿ ಯಾವ ಬಿಡಬಾರ್ದು. 12 ಗಂಟೆ 11-12ವರೆಗೆ ಕ್ಲೋಸ್ ಮಾಡಬೇಕು. ಗಲಾಟೆ ಆಗ್ತವೆ, ನಾಳೆ ಯಾವುದೇ ಪ್ರಚೋದನೆ ಆಗ್ತವೆ. ಈಗ 12 ಸುಡುಗಾಡು ಎಲ್ಲ ಗಲಾಟೆಗಳು ನಡೆದವೆ ಎಲ್ಲ ಕಡೆಗೆ. ಈ ರೀತಿ ತೊಂದರೆ ಆಗ್ತದೆ. ಸರ್ಕಾರದವರು ಇದು ಗಮನ ಇಟ್ಟುಕೊಂಡು 2 ತನಕ ಟೈಮ್ ಕೊಡಬಾರ್ದು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಅಷ್ಟೇ. ನಾವು ಯುವಕರು ಕುಡಿಬಾರ್ದಂತ ಸಂದೇಶ ಕೊಡ್ತೀವಿ. ನಾವು ಯುವಕರು ಕುಡಿಬಾರ್ದು, ಸಿಗರೇಟ್ ಕೇಳಬಾರ್ದು, ಡ್ರಗ್ಸು ಮಾಡಬಾರ್ದು, ಗಾಂಜಾ ಸೇದಬಾರ್ದು ಅಂತ ಹೇಳ್ತೀವಿ. ಅದೆಲ್ಲ ಯುವಕರು ಮಾಡ್ತಾ ಇದ್ದಾರೆ. ಈಗೆಲ್ಲ ಮಾಡಬಾರ್ದು ಅಂತ ನಾವು ಹೇಳ್ತಿದ್ದೀವಿ. ಇದರಿಂದ ಡ್ರಗ್ಸು ಕೂಡ 90% ಅದೇ ನಡೀತಿದೆ. ಇಲ್ಲಿ ಕುಡಿಯೋದಕ್ಕಿಂತ ಡ್ರಗ್ಸು ಭಾಳ ಇಲ್ಲಿ ಇದು ನಡೆದದ್ದು MG ರೋಡ್ನಲ್ಲಿ ನಡೆದದ್ದು ಅದೇ ಜಾಸ್ತಿ. MG ರೋಡ್ ಹೌದು. ಆದ್ಯಪ್ಪ, ದೇವದುರ್ಗ ತಾಲೂಕು, ರಾಯಚೂರು ಜಿಲ್ಲೆ.